ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸ್ಯಾಟರ್ಡೇ ಅಲ್ವಾ ಅಂದ್ಬಿಟ್ಟು ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೆ. ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಗಿ ರಾಜರಾಜೇಶ್ವರಿ ನಗರಕ್ಕೆ ಹೋಗ್ಬಿಟ್ಟೆ. ಯಾಕೆಂದರೆ ನನ್ನ ಫ್ರೆಂಡ್ ಯಾವುದೋ ಪ್ರಾಬ್ಲಮಲ್ಲಿ ಸಿಗಾಕೊಬಿಟ್ಟಿದ್ದ ಗಾಯ್ಸ್, ಅದಕ್ಕೋಸ್ಕರ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ದೆ. ಇನ್ನೇನು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಡಿ ಬಾಸ್ ಅವ್ರ ಮನೆ ನೋಡ್ದೇ ಇರ್ತೀವ. ಇದೇ ನೋಡ್ರಿ ಡಿ ಬಾಸ್ ಅವ್ರ ಮನೆ. ಬಾಸ್ ಮನೆ ನೋಡಿಕೊಂಡು ಎಲ್ಲ ನಾನು ಮತ್ತೆ ರಿಟರ್ನು ನನ್ನ ಪಿ ಜಿ ಹತ್ರ ಬಂದೆ ಗೈಸ್. ಬಟ್ ಮಾರ್ನಿಂಗ್ ಪ್ಲ್ಯಾನ್ ಮಾಡಿ ನಾವೆಲ್ಲ ಹೊರಗಡೆ ಹೋಗ್ಬೇಕಿತ್ತು. ಒಂದು 3 o'clock ಎದ್ದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೊರಟ್ವಿ ಗೈಸ್. ಮತ್ತು ನಮ್ಮ ಮ್ಯಾಮ್ ಕೂಡ ಜಾಯ್ನ್ ಆದರು. ಎಲ್ಲಿಗೆ ಹೊರಟಿದ್ದೀವಿ ಅಂತ ಮುಂದೆ ಹೇಳ್ತೀನಿ ಗೈಸ್. ಹಾಗೆ ಹೋಗ್ತಾ ಇದ್ವಿ ಗೈಸ್. ಬಟ್ ಹೆವಿ ಏನು ಟ್ರಾಫಿಕ್ ಏನು ಇರಲಿಲ್ಲ ಮಾರ್ನಿಂಗ್ ಟೈಮ್ ಬೆಂಗಳೂರಲ್ಲಿ. ಬಟ್ ಹೆವಿ ಚಳಿ ಆಯ್ತಿತ್ತು ಗೈಸ್. ಅಷ್ಟರಲ್ಲಿ ನಮ್ಮ ಮ್ಯಾಮ್ ನನ್ನ ಬಗ್ಗೆ ಏನೋ ಹೇಳ್ತಿದ್ರು, ಕೇಳ್ಕೊಬನ್ನಿ. ಫಸ್ಟ್ ಮಿಥುನ್ ಏನಂದ, ಮ್ಯಾಮ್ ನಾನು ಬರಲ್ಲ ಹಾಗೆ ಅಂತೆಲ್ಲ ಅಂದ. ಓಕೆನಾ, ಅದು ಅವ್ನಿಗೆ ಬಿರಿಯಾನಿ ಅಂತ ಮ್ಯಾಟ್ರ್ ಗೊತ್ತಾಗ್ತಿರೋ ಮುಂಚೆ ಅವನು ಬಿರಿಯಾನಿ ಅಂತ ಯಾವಾಗ ಗೊತ್ತಾಯ್ತು, ರಾಜರಾಜೇಶ್ವರಿ ನಗರ ಇದ್ದವನು ಒಂದು 4 ಗಂಟೆಗೆ ಹೋಗೋ ಪ್ಲಾನ್ 1 ಗಂಟೆಗೆ ಆಲ್ರೆಡಿ ಬಿಸಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾವೆಲ್ಲ ಇಲ್ಲೇ ಹತ್ರ ಅಂದ್ಕೊಂಡು ಬಂದ್ವಿ ಗೈಸ್. ಬಟ್ ಭಾರಿ ದೂರ ಇತ್ತು, ಹೆವಿ ಚಳಿ ಆಯ್ತಿತ್ತು ಗೈಸ್. ಅಷ್ಟರೊಳಗೆ ನಮ್ಮ ಮ್ಯಾಮ್ ಕೂಡ ಏನೋ ಹೇಳ್ತಾ ಇದ್ರು, ಅದು ಕೇಳ್ತಾ ಇದ್ವಿ ಗೈಸ್. ಇಲ್ಲಿ ಮ್ಯಾಮ್ ಏನು ಹೇಳ್ತಾವ್ರೆ ಅಂತಂದರೆ, ನಾನು ವೀಲಿಂಗ್ ಮಾಡ್ತೀನಿ ವೀಡಿಯೋ ಮಾಡು ಅಂತಿದ್ರು ಗೈಸ್. ನಾನು ಬೇಡ ಮ್ಯಾಮ್, ಬಿರಿಯಾನಿ ತಿನ್ನೋಕೆ ಹೋಗ್ಬೇಕು ಅಂದೆ ಗೈಸ್. ನಾವು ಲೊಕೇಶನ್ಗೆ ರೀಚ್ ಆದ್ವಿ ಗೈಸ್. ನಾವು ಇವತ್ತೆಲ್ಲ ಎಲ್ಲಿಗೆ ಬಂದಿದ್ವಿ ಅಂತಂದರೆ ಹೊಸಕೋಟೆಲಿರೋ ಮಣಿ ದಮ್ ಬಿರಿಯಾನಿಗೆ ಗೈಸ್. ಇದೇ ಬಿರಿಯಾನಿ. ನಾವು ಬಂದಿದ್ದ ಟೈಮ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ ಗೈಸ್. ತುಂಬ ಜನ ಬಂದ್ಬಿಟ್ಟಿದ್ರು, ಹೆವಿ ಜನ ಇದ್ರು, ಹೆವಿ ಕ್ಯೂ ಇತ್ತು ಗೈಸ್. ಆದರೂ ಕೂಡ ನಾವು ಹೆಂಗೋ ಲೈನಲ್ಲಿ ನಿಂತ್ಕೊಂಡು ಕೂಪನ್ ತೊಗೊಂಡ್ವಿ ಗೈಸ್. ಇದೇ ಗೈಸ್ ಹೆವಿ ಟ್ರೆಂಡಲ್ಲಿದೆ ಗೈಸ್ ಇದು ಮಣಿ ದಮ್ ಬಿರಿಯಾನಿ ಅಂತ ಹೊಸಕೋಟೆಯಲ್ಲಿ. ಎಲ್ಲ ಹೇಳಿದ್ರು ಬೆಂಗಳೂರಲ್ಲಿ ಮಣಿ ದಮ್ ಬಿರಿಯಾನಿ. 3 o'clock ಹೆವಿ ರಶ್ ಇದ್ರು ಗೈಸ್ ಜನಗಳು. ಹೆಂಗ ಹಂಗೆ ಕಷ್ಟಪಟ್ಟು ನಾವು ಬಿರಿಯಾನಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬಿರಿಯಾನಿ ತಗೊಂಡೇ ಬಿಟ್ವಿ ಗೈಸ್. ಕೊನೆಗೂ 3 o'clock ನೋಡಿ ಗೈಸ್ ಎಷ್ಟೊಂದು ಜನ ಬಂದಿದ್ರು ಅಂತಂದರೆ, ಸುತ್ತಮುತ್ತ ಎಲ್ಲ ಪೂರ್ತಿ ಜನಗಳು. ಹೆಂಗೋ ಕಷ್ಟಪಟ್ಟು ಹೆಂಗೂ ಬಿರಿಯಾನಿ ಕೈ ಸಿಕ್ತಿಲ್ಲ ಅಂತ ಖುಷಿಯಿಂದ ಬ್ಯಾಟಿಂಗ್ ಮಾಡೋಕ್ಕೆ ಎಲ್ಲ ಹೊರಟ್ಬಿಟ್ವಿ ಗೈಸ್. ಎಲ್ಲ ಕೂತ್ಕೊಂಡು ಬಿರಿಯಾನಿ ತಿಂತಿದ್ವಿ ನಾವು. ಬಿರಿಯಾನಿ ಹೆಂಗಿದೆಯಾ ಹೇಳೋ ಮಗ ಅಂತಂದರೆ ಹೆಂಗೇನು ಹೇಳ್ದೆ ನೋಡಿ, ಕೇಳಿ ಗೈಸ್. ನಾಳೆ ಹೇಳ್ತೇನೆ, ನಾನು ನೋಡಿಲ್ಲ. ನಮ್ಮ ಮ್ಯಾಮ್ ತಿಂತಿದ್ದು ನೋಡಿ ನನಗೆ ಅನ್ಸಿದ್ದು ಇಷ್ಟೇ ಗೈಸ್. ಆಡಿಸಿದಾದ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ಇವತ್ತದು ಇಷ್ಟೇ ಗೈಸ್. ಮತ್ತೆ ನಾಳೆ ಸಿಗ್ತೀನಿ, ಬಾಯ್.